ರಾಧೆ ಮಗಳೇ, ಏನಾಯ್ತು ಕೃಷ್ಣನ್ಗೆ? ನೀನ್ ಅವನ್ನ ಈ ರೀತಿ ಯಾಕೆ ಕರೀತಾ ಇದೀಯಾ? ಅರ್ಥ ಏನಂದ್ರೆ ಕೃಷ್ಣ ನಿಜವಾಗ್ಲೂ ಇಲ್ಲಿಗೆ ಬಂದಿಲ್ಲ. ನಾನು ಅವನ ಕನ್ಸಲ್ ನೋಡಿದ್ದು. ಓಹೋ, ಕೃಷ್ಣನ್ ಕನ್ಸು ಅಂದ್ರೆ ಕೃಷ್ಣ ನಮ್ ಮಗಳ ಕನ್ಸಲ್ಲೂ ಬರೋಕ್ ಶುರು ಮಾಡಿದ್ನಾ? ಅಮ್ಮ, ಆ ಕಳ್ಳನ್ ಹೆಸರು ಬೇಡ. ಅವನು ಮತ್ತೆ ನನ್ಗೆ ಮೋಸ ಮಾಡ್ದ. ನಿಂಗ್ ಗೊತ್ತಾ ಅಮ್ಮ, ಅವನು ಬರ್ಸಾನಕ್ ಬರ್ದೇ ಇದ್ದಿದ್ದು ನನ್ನಿಂದ ಅಲ್ಲ. ಇದು ಕೂಡ ಅವನ್ ಮಾಡಿರೋ ಮೋಸ ಆಗಿತ್ತು, ಮೋಸ. ಆದ್ರೆ ಮಗಳೇ, ನಿನಗೆ ಈ ವಿಷಯ ಯಾರು ಹೇಳಿದ್ರು? ಕೃಷ್ಣನೇ, ಇನ್ಯಾರು? ಅವನೇ ಕನ್ಸಲ್ ಬಂದು ನನಗೆ ಹೇಳಿದ್ದು. ಬಾಯ್ ಬಡ್ಕ ಕೃಷ್ಣ. ನೀನ್ ಹೇಳಿದಾನೆ ನಾವು ಗೆಜ್ಜೆ ಬಗ್ಗೆ ಎಲ್ಲಾ ವಿಷಯ ಪತ್ತೆ ಮಾಡಿದೀವಿ. ಹೇಳಿ ಗೆಳೆಯರೇ, ನೀವು ಗೆಜ್ಜೆ ಬಗ್ಗೆ ಏನ್ ತಿಳ್ಕೊಂಡ್ರಿ? ಏನೂ ಇಲ್ಲ. ಏನು ಇಲ್ವಾ? ಈಗಷ್ಟೇ ಹೇಳ್ತಿದ್ರಿ ನಾವು ಗೆಜ್ಜೆ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಅಂತ. ಕೃಷ್ಣ, ನಾವು ಗೆಜ್ಜೆ ಬಗ್ಗೆ ಎಲ್ಲಾ ವಿಷಯ ಪತ್ತೆ ಮಾಡಿದ್ವಿ, ಆದ್ರೆ ನಮ್ಗೆ ಏನೂ ಗೊತ್ತಾಗ್ಲಿಲ್ಲ. ಅವನು ಎಲ್ಲಿಂದ ಬರ್ತಾನೆ, ಎಲ್ಲಿಂದ ಹೋಗ್ತಾನೆ ಅದ್ಯಾರಿಗೂ ಗೊತ್ತಿಲ್ಲ. ಅದು ಅಲ್ದೆ ಅವನ್ ಗೋಕುಲ ಬಿಟ್ಟು ಬೇರೆ ಎಲ್ಲೂ ಯಾರಿಗೂ ಅವನ್ ದುಃಖದ ಕತೆ ಹೇಳೇ ಇಲ್ಲ. ಹಾಗಾದ್ರೆ ಈ ಗೆಜ್ಜೆ ಏನ್ ಆಡ್ತಾ ಇದ್ದಾನೆ ಅದ್ರ ಅರ್ಥ ಬೇರೆನೇ ಇದೆ. ಅದಕ್ಕೆ ನಾನು ಅವನ್ ಕೈಯಿಂದ ಏನಾದ್ರೂ ಆಗೋಗ್ ಮುಂಚೆ ಅವನ್ ಬಗ್ಗೆ ನಿಜ ಏನಂತ ತಿಳ್ಕೊಳ್ಳೇಬೇಕು. ಗೆಳೆಯ, ನೀನ್ ಇದನ್ನ ಹೇಗ್ ಮಾಡ್ದೆ? ಹೀಗೆ ಕಲ್ತಿದ್ದಾದ್ರೂ ಹೇಗೆ? ಗೆಳೆಯ, ಒಂದ್ಸಲ ನಾನು ಒಬ್ಬ ಋಷಿಗೆ ನನ್ ದುಃಖ ಹೇಳಿದ್ದೆ. ನನ್ ಮೇಲೆ ಕನಿಕರ ಬಂದು ಅವರೇ ನನ್ಗೆ ಈ ವಿದ್ಯೆ ಕಲಿಸ್ಕೊಟ್ರು. ನಿಜಾನ ಗೆಳೆಯ? ನೀನ್ ನಂಗೆ ಈ ವಿದ್ಯೆನ ಕಲಿಸ್ತ್ಯಾ? ಯಾಕಿಲ್ಲ, ನೀನ್ ಈ ವಿದ್ಯೆ ಕಲಿಬೇಕಂದ್ರೆ ನನ್ ಕಣ್ಣನ್ನೇ ನೋಡ್ತಾ ಇರ್ಬೇಕು. ಧಾ ಧಿನ್ ಧಿನ್ನ ದಿನಕ್ ದಿನಕ್ ಧಾ. ಈಗ ನೀನ್ ಕೇಳೋದೆಲ್ಲ ನನ್ ಮಾತನ್ ಮಾತ್ರ. ನನ್ನ ಆದೇಶನ ನೀನ್ ಪಾಲಿಸ್ತ್ಯಾ. ನೀನೀಗ ಅಲಂಬಾಸುರನ ವಶದಲ್ಲಿದ್ಯಾ? ಹೌದು, ನಾನೀಗ ನಿನ್ ವಶ. ಈಗ ನೀನ್ ನನ್ ಜೊತೆ ಮಥುರೆಗೆ ಬರ್ತೀಯಾ? ಬಾ ಬಲರಾಮ. ಮೇಲೆ ಯಾರೋ ರಾಕ್ಷಸ ಅಸುರ ಶಕ್ತಿನ ಪ್ರಯೋಗ ಮಾಡಿದಾನೆ. ಕೃಷ್ಣ, ಮನುಷ್ಯನಿರಲಿ ವಸ್ತುವಿರಲಿ, ಕೇವಲ ಸಂಮೋಹನದ ಮೂಲಕ ಮಾತ್ರ ಒಂದೇ ಸ್ಥಿತಿಯಲ್ಲಿ ತಡೆದು ನಿಲ್ಲಿಸಬಹುದು. ಸಂಮೋಹನ ಜಗತ್ತಿನ ಎಂತಹ ಕ್ರಿಯೆ ಎಂದರೆ ಅದರಿಂದ ಯಾರನ್ನಾದರೂ ಸಂಮೋಹಿತಗೊಳಿಸಿ ಮನಸ್ಸಿಗನಿಸಿದ ಕೆಲಸ ಮಾಡಿಸಬಹುದು. ಅವರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಎಲ್ಲಿಗೆ ಬೇಕಾದರೂ ಕರೆದೊಯ್ಯಬಹುದು. ಹಾಗಿದ್ರೆ ಈ ಗದೆ ಮೇಲೆ ಸಂಮೋಹನ ಆಗಿದೆ. ನಮ್ಮ ಅಣ್ಣಂಗಂತೂ ಸಂಮೋಹನ ಬರೋದೇ ಇಲ್ಲ. ಮತ್ತ ಅಣ್ಣ ಇದ್ರ ಮೇಲೆ ಸಂಮೋಹನ ಮಾಡಿಲ್ಲ ಅಂದ್ರೆ ಅಣ್ಣ ಎಲ್ಲಿದ್ದಾನೆ? ಹಾಗಾದ್ರೆ ಕಂಸ ಕಳ್ಸಿರೋ ರಾಕ್ಷಸನ ನಾನಿದನ್ನ ತಿಳ್ಕೊಳ್ಳೇಬೇಕು. ಕೆಳಗಡೆಯಿಂದ ಯಾರು ಎಳೆಯುತ್ತಿದ್ದಾರೆಂದು ಪತಂಗ ಹಾರಲು ಹೋಗಿತ್ತು. ಭೂಮಿಯಿಂದ ಬಹುದೂರ ಹಾರಿತ್ತು. ಮರಳಿ ಬರುವುದೇ ಇಲ್ಲವೆಂಬ
ಭ್ರಮೆ ಅದರ ಮನದಲ್ಲಿತ್ತು. ಪತಂಗವಿರಲಿ ಇಲ್ಲ ಪತ್ನಿ ಬಾನಿನಿಂದ ದೂರ ಹೋಗಲಿ ಅಥವಾ ಮನದಿಂದ, ಸ್ವತಃ ಪತಿ ಪರಮೇಶ್ವರ ಕರೆದರೆ ಅವನು ಕರೆದಲ್ಲಿ ಬರಲೇಬೇಕಾಗುತ್ತದೆ. ಭಗವಂತ ಕಂಸನಿಗೆ ಮೋಸ, ಇಷ್ಟು ದುಸ್ಸಾಹಸವೇ? ಇದಂತೂ ಎಲ್ಲರಿಗೂ ತಿಳಿಯಬೇಕಿದೆ ಅಲ್ಲವೇ ನನ್ನ ಸ್ವತಂತ್ರ ಅಭೂತಪೂರ್ವ ಪತ್ನಿ? ಕರೆ ಕಳುಹಿಸಿ, ಎಲ್ಲರನ್ನೂ ಕರೆಯಿರಿ, ಎಲ್ಲರೂ ಬರಲಿ, ನೋಡಲಿ, ಭೇಟಿಯಾಗಲಿ ನನ್ನ ಯುಗಳ ಪ್ರೇಮಿಗಳನ್ನು. ಅಣ್ಣ ಅಣ್ಣ ಅಣ್ಣ, ನೀನ್ ಎಲ್ಲಿದ್ದೀಯ ಅಣ್ಣ? ಅಣ್ಣ 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 ಅಣ್ಣ, ಬಲರಾಮಣ್ಣ ಎಲ್ಲಿದ್ದೀಯಾ? ಅಣ್ಣ ಪೂರ್ತಿ ಗೋಕುಲದಲ್ಲೇ ಎಲ್ಲೂ ಇಲ್ಲ. ಅವನ್ ಜೊತೆ ಅವನ್ ಗದೆ ಕೂಡ ಇಲ್ಲ. ಯಾವ್ದಾದ್ರು ತೊಂದ್ರೆಗೆ ಏನಾದ್ರೂ ಸಿಕ್ಕಾಕೊಂಡಿದ್ರೆ? ನನ್ ಸಂದೇಹ ನಿಜಾನೇ. ಆ ರಾಕ್ಷಸ ಬೇರೆ ಯಾರು ಅಲ್ಲ, ಅವನು ಆ ಗೆಜ್ಜೆನೆ. धा धा धिन्ना धिनक धिनक धा धिनक धिनक धा. ಮಥುರೆಯ ಸೇತು. ಈ ಸೇತುವೆಯನ್ನು ದಾಟಿದರೆ ನಾವು ಮಥುರೆಗೆ ಪ್ರವೇಶಿಸುತ್ತೇವೆ. ಅಣ್ಣನ ಮೇಲೆ ಯಾರಾದ್ರೂ ವಶೀಕರಣ ಮಾಡಿದ್ರೆ ಅದನ್ನ ನಾನು ಸರಿಪಡಿಸೋದೇಗೆ? ನನ್ಗಂತೂ ಅದೆಲ್ಲ ಮಾಡೋದಕ್ಕೂ ಬರಲ್ಲ. ಕೃಷ್ಣ, ನಿನ್ನ ಕೊಳಲಿನ ಮಧುರ ಧ್ವನಿ ಈ ಜಗತ್ತಿನ ಅತಿ ದೊಡ್ಡ ಸಂಮೋಹನ. ಇದರ ಮೋಡಿಗೆ ಒಳಗಾಗದವರು ಯಾರಿದ್ದಾರೆ? ಇದು ಎಂತಹ ಸಂಮೋಹಿನಿಯನ್ನಾದರೂ ಮುರಿಯಬಲ್ಲದು. ಋಷಿ ಗರ್ಗಾಚಾರ್ಯರು ಸತ್ಯನೇ ಹೇಳಿದ್ರು. ನನ್ ಕೊಳಲಿನ ಮಧುರ ಧ್ವನಿಯಿಂದ ಅಣ್ಣನ್ನ ವಶೀಕರಣದಿಂದ ಸರಿಪಡಿಸಬಹುದು. ಪತ್ನಿ ಯಾರಿಗೋ, ಪ್ರೀತಿ ಯಾರೊಂದಿಗೋ. ಇಂತಹ ಸ್ತ್ರೀಯನ್ನು ನೀವಿನ್ನೂ ನೋಡಿಲ್ಲ, ಇಂತಹ ವಿಷಯ ಕೇಳಿರುವುದಿಲ್ಲ. ಈ ಸ್ತ್ರೀ, ಇವಳು ಕಳಂಕ. ಭಗವಂತ ಕಂಸ ಎಲ್ಲವನ್ನೂ ಸ್ವೀಕರಿಸುತ್ತಾನೆ, ಜಗತ್ತಿಗೆ ಮಾತ್ರ ಕಳಂಕ. ಈ ಸ್ತ್ರೀ ಪತ್ನಿ ಅಲ್ಲ, ಒಬ್ಬಳು ಸ್ತ್ರೀಗಿರುವ ಎಲ್ಲ ಮರ್ಯಾದೆಗಳನ್ನು ಗಾಳಿಗೆ ತೂರಿದವಳು. ಈಗ ನಾನು ಇವಳಿಗೆ ಶಿಕ್ಷೆ ನೀಡಿದರೆ ಎಲ್ಲರೂ ಕಂಸ ಅಧರ್ಮಿ ಎನ್ನುತ್ತಾರೆ, ದೊಡ್ಡ ಅತ್ಯಾಚಾರಿ ಎನ್ನುತ್ತಾರೆ. ಹಾಗಾಗಿ ಇಂದು ನನ್ನ ಪತ್ನಿಯ ನ್ಯಾಯ ನೀವು ಹೇಳಬೇಕು. ಇಲ್ಲ, ನಾನು ಈ ಪ್ರಯತ್ನ ಸಫಲಗೊಳ್ಳಲು ಎಂದಿಗೂ ಬಿಡುವುದಿಲ್ಲ. ಸಂಮೋಹಿತ ಬಾಲಕ, ಸಂಕಷ್ಟ ಎದುರಾಗುತ್ತಿದೆ. ಬೇಗ ನಡೆ, ಬಾ ಬೇಗ. ಬೇಗ ನಡೆ. ಸಖ ಬಲರಾಮ, ನೀನು ನನ್ನ ಸಂಮೋಹನಕ್ಕೆ ಅಧೀನನಾಗಿರುವೆ. ನೀನು ಏನು ಕೇಳಬೇಕೆಂದರೆ ನಾನು ಹೇಳುವುದನ್ನು ಮಾತ್ರ, ಮತ್ತು ಏನು ಮಾಡಬೇಕೆಂದರೆ ನಾನು ಆಜ್ಞೆ ನೀಡುವುದನ್ನು ಮಾತ್ರ. ನನ್ನ ಧ್ವನಿಯಲ್ಲದೆ ನಿನಗೆ ಬೇರೆ ಯಾವುದೂ ಏನೂ ಕೇಳಿಸಬಾರದು. ಸಖ ಬಲರಾಮ, ನೀನು ನಿಂತಿದ್ದೀಯೇಕೆ? ಬಾ, ಬೇಗ ಬಾ, ಬೇಗ ಬಾ. ಭಗವಂತ ನನ್ನನ್ನೇಕೆ ಅಸುರನಾಗಿಸಿದೆ? ಏಕೆ
ಏಕೆಂದರೆ ನಾನು ಇಂತಹ ಗಂಧರ್ವರ ಹತ್ಯೆ ಮಾಡಲೆಂದು. ಇವರನ್ನು ಬಿಟ್ಟು ಬಿಡಿ ಭಗವಂತ, ನಿಮಗೆ ಎಲ್ಲ ಸತ್ಯವನ್ನು ಹೇಳಿಬಿಡುತ್ತೇನೆ. ಸತ್ಯ? ಯಾವ ಸತ್ಯ ಪ್ರಾಪ್ತಿ? ಇದೆ ಅಲ್ಲವೇ? ವಿವಾಹಕ್ಕೂ ಮೊದಲೇ ನೀನು ಇವನನ್ನು ಪ್ರೀತಿಸುತ್ತಿದ್ದೆ. ಜರಾಸಂಧ ಅಂದರೆ ನಿನ್ನ ಪಿತಾಶ್ರೀಯವರೇ ನನ್ನೊಂದಿಗೆ ನಿನ್ನ ವಿವಾಹ ನಿಶ್ಚಯಿಸಿದಾಗ ನೀನು ನಿನ್ನ ಪ್ರೀತಿಯನ್ನು ತ್ಯಾಗ ಮಾಡಿದೆ. ಇದೆ ಅಲ್ಲವೇ? ಇದೇ ಸತ್ಯವೇ? ಹೌದು ಭಗವಂತ, ಇದೇ ಸತ್ಯ. ನಾನು ವಿವಾಹದ ನಂತರ ನನ್ನ ಪತ್ನಿ ಧರ್ಮವನ್ನು ನಿರ್ವಹಿಸಿದೆ. ನಾನು ಗಂಧರ್ವ ರಾಜರನ್ನು ಭೇಟಿಯಾಗಿದ್ದು ನೀವು ನನ್ನನ್ನು ವಿವಾಹ ಬಂಧನದಿಂದ ಮುಕ್ತಿಗೊಳಿಸಿದ ಮೇಲೆ. ಇಲ್ಲ 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 ಪ್ರಾಪ್ತಿ, ನಿನಗೆ ಅರ್ಥವಾಗಿಲ್ಲ. ನನ್ನ ಪತಂಗವನ್ನು ಹಾರಿಸುತ್ತಿದ್ದೆ, ಏಕೆಂದರೆ ನಾನು ಶಿರಚ್ಛೇದ ಮಾಡಬೇಕಾಗಿದ್ದು ನನ್ನ ಪತಂಗವನ್ನು ನನ್ನಿಂದ ಎಳೆದೊಯ್ಯುತ್ತಿದ್ದವನನ್ನು. ಆದರೆ ಇದರಲ್ಲಿ ಗಂಧರ್ವ ರಾಜನ ತಪ್ಪೇನಿದೆ? ಇವರನ್ನು ಬಿಟ್ಟು ಬಿಡಿ. ನಿನ್ನ ಸೋದರಿ ಅಸ್ಥಿಯ ದೋಷವೂ ಇರಲಿಲ್ಲ ಪ್ರಾಪ್ತಿ, ಆದರೆ ನಿನ್ನ ಅಪರಾಧಗಳ ಶಿಕ್ಷೆ ಅವಳಿಗೂ ಸಿಕ್ಕಿತಲ್ಲವೇ? ಅದೂ ಅಲ್ಲದೆ ಜನತಾ ಜನಾರ್ದನರೇ ನಿನ್ನ ನ್ಯಾಯ ಹೇಳಿದ್ದಾರೆ. ಅಲ್ಲವೇ ನಿನ್ನ ಸೋದರಿ ಪ್ರಾಪ್ತಿ? ಮರಣದ ನಂತರವೂ ಅವಳಿಗೆ ಶ್ರದ್ಧಾಂಜಲಿ ಸಲ್ಲಿಸುವವರಿದ್ದಾರೆ. ಕೆಲವರು ಮರಣಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತಾರೆಂದರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲು ಯಾರು ಉಳಿಯುವುದೇ ಇಲ್ಲ. ಚಾಣೂರ, ಈ ಮೂರ್ತಿ ಕೆತ್ತಿದವರಾರು? ಅದು ಬೇಗ ಹೇಳು, ನನಗೆ ಇನ್ನೊಂದು ಮೂರ್ತಿ ತಯಾರಿಸಬೇಕು. ಇಲ್ಲ 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 ಪ್ರಾಪ್ತಿ, ನಿನ್ನ ಮೂರ್ತಿ ಅಲ್ಲ, ಅಸ್ಥಿಯ ಇನ್ನೊಂದು ಪ್ರತಿಮೆ, ಜನರಿಗಾಗಿ, ಅವರಿಗೂ ಪ್ರೇರಣೆಯಾಗಲಿ. ಅವರ ಕನಸಿನಲ್ಲಿಯೂ ಭಗವಂತ ಕಂಸನಿಗೆ ಮೋಸ ಮಾಡುವ ದುಸ್ಸಾಹಸ ಮಾಡಬಾರದು. ಕೃಷ್ಣ, ಬಲರಾಮ, ನಾನೆಲ್ಲಿದ್ದೀನಿ? ನಂದರಾಜ ನನ್ನ ಮನೆಯಿಂದ ಹೊರ ಕಳಿಸ್ಬಿಟ್ರಾ? ಗೆಜ್ಜೆ, ಹಾಗಾದ್ರೆ ನಿನ್ಗೂ ಏನು ನೆನ್ಪಿಲ್ವಾ? ಅಣ್ಣನ್ಗೆ ಮತ್ತೆ ನಿನ್ಗೆ ಯಾರು ವಶೀಕರಣ ಮಾಡಿದ್ದು? ವಶೀಕರಣ? ನನ್ಗಂತೂ ಇಷ್ಟೇ ನೆನ್ಪಿರೋದು, ಜಗತ್ತಿನ ಸರ್ವಶ್ರೇಷ್ಠ ಗದಾಧಾರಿಯಿಂದ ನಾನ್ ಗದೆ ಕಲಿತಾ ಇದ್ದೆ. ಖಂಡಿತ ಇದ್ಯಾವುದೋ ರಾಕ್ಷಸನ್ ಕೆಲ್ಸನೇ ಇರ್ಬೋದು. ರಾಕ್ಷಸನ? ಅಣ್ಣ, ನಾವು ಬೇಗ ಮನೆಗೆ ಹೋಗ್ಲೇಬೇಕು. ನಾವು ಮನೇಲಿ ಇಲ್ದೇ ಇರೋ ವಿಷಯ ಅಮ್ಮಂಗ್ ಗೊತ್ತಾದ್ರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಆಗುತ್ತೆ. ಬಾ ಅಣ್ಣ. ಬಲರಾಮ, ಒಂದು ಬಾರಿ ತಪ್ಪಿಸಿಕೊಂಡೆ, ಆದರೆ ನಿನಗೆ ಇನ್ನೊಂದು ಅವಕಾಶ ಸಿಗುವುದೇ ಇಲ್ಲ. ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ. ನಾನು ಈಗ್ಲೇ ಗೋಕುಲಕ್ಕೆ ಹೋಗ್ತೀನಿ, ಕೃಷ್ಣನ್ ಕರ್ಕೊಂಡ್ ಬರ್ತೀನಿ. ನಿಂತ್ಕೊಳ್ಳೆ ಲಲಿತಾ, ಈ ಸರಿ ಆ ಕೃಷ್ಣ ಅವನ್ ಇಷ್ಟದಂತೆ ಅಲ್ಲ, ನನ್ನ ಇಷ್ಟದ ತಕ್ಕಂತೆ ಬರ್ತಾನೆ. ಅದ್ ಹೇಗೆ ರಾಧೆ? ಅದು ನಂಗೆ ಇನ್ನೂ ಗೊತ್ತಿಲ್ಲ. ನನ್ಗೆ ಗೊತ್ತಾದ ಕೂಡ್ಲೆ ಮೊದಲನೇದಾಗಿ ಬಂದು ನಿನ್ಗೆ ಹೇಳೋದು. ಈಗ ನಾನು ವಿಶ್ರಾಂತಿ ತಗೊಳ್ಳೋ ಹೊತ್ತಾಯ್ತು. ನೀವು ಕೂಡ ಹೋಗಿ ವಿಶ್ರಾಂತಿ ತಗೊಳ್ಳಿ. ಸರಿ, ನಾವು ಬರ್ತೀವಿ ರಾಧೆ. ಒಂದ್ ವೇಳೆ ಅಣ್ಣನ್ ಹಾಗೆ ಗೆಜ್ಜೆಗೂ ವಶೀಕರಣ ಮಾಡಿದ್ರೆ ಮತ್ತವನ್ ಯಾರು? ಇಬ್ರಿಗೂ ವಶೀಕರಣ ಮಾಡಿ ಅವನ್ ಜೊತೆನೆ ಮತ್ತೂರೇ ಕರ್ಕೊಂಡು ಹೋಗ್ತಿದ್ದ.